ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಎಷ್ಟೋ ವೆರೈಟಿ ದೋಸೆಗಳನ್ನ ನೀವು ಟ್ರೈ ಮಾಡಿರ್ತೀರಿ. ಇವತ್ತು ನಾನು ಜೋಳದ ದೋಸೆಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ. ಈಸಿನೂ ಟೇಸ್ಟ್. ರವೆ ಅಕ್ಕಿ ದೋಸೆ ತಿಂದು ಬೋರ್ ಆಗಿತ್ತಂದ್ರೆ ಈ ಹೊಸ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ. ಈಗ ಒಂದು ಪಾತ್ರೆಗೆ ನಾನು ಈ ಬಟ್ಟಲಲ್ಲಿ 2 ಬಟ್ಲಾಗಷ್ಟು ಜೋಳವನ್ನು ತೊಗೊಂಡಿದ್ದೀನಿ ರೀ. ಇವು ಸ್ವಚ್ಛ ಮಾಡಿ ಇಟ್ಕೊಂಡಿರೋ ಜೋಳನೇ ಅದಾವೆ ರೀ. 2 ಬಟ್ಲಾಗಷ್ಟು ತೊಗೊಂಡಿದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರನ್ನು ಹಾಕಿ ಆ ಜೋಳವನ್ನು ತೊಳ್ಕೊತೀನಿ ರೀ. ಅದರಲ್ಲಿ ಇನ್ನೂ ಸ್ವಲ್ಪ ದೂಸೋದೇನ್ರಿ ಇದ್ರೆ ಹೋಗ್ತದೆ ರೀ. ನೋಡಿ, ಈಗ ಈ ನೀರನ್ನು ತೆಗಿತೀನಿ ರೀ. ನೋಡಿ, ನೀರನ್ನು ತೆಗೆದಿದ್ದೀನಿ. ಈಗ ನಾನು ಇದಕ್ಕೆ ಬೇರೆ ನೀರನ್ನು ಹಾಕ್ತೀನಿ ರೀ. ನೋಡಿ, ಈಗ ಇದನ್ನು ನಾನು ಒಂದು 5 ಅವರ್ ನೆನೆಸ್ತೀನಿ ರೀ. ಇದನ್ನು ಸೈಡಿಗೆ ಇಡ್ತೀನಿ ರೀ. ಈಗ ಇನ್ನೊಂದು ಪಾತ್ರೆಗೆ ನಾನು 1 ಬಟ್ಲಾಗಷ್ಟು ಉದ್ದಿನ ಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ಇದಕ್ಕೆ ನಾನು 1/4 ಬಟ್ಲಾಗಷ್ಟು ಕಡಲೆಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ದೊಡ್ಡ ಸ್ಪೂನಿಂದನೇ 2 ಸ್ಪೂನಾಗಷ್ಟು ಹೆಸರು ಬೇಳೆಯನ್ನು ಹಾಕ್ತಾಯಿದ್ದೀನಿ ರೀ. ಹೆಸರು ಕಾಳು ಹಾಕಿದ್ರೂ ನಡೀತದೆ. ಒಂದು ಅರ್ಧ ಬಟ್ಲಾಗಷ್ಟು ಸ್ವಚ್ಛ ಮಾಡಿ ಇಟ್ಕೊಂಡಿರುವಂಥ ಅವಲಕ್ಕಿಯನ್ನು ಹಾಕಿದ್ದೀನಿ ರೀ. ಉದ್ದಪ್ಪ ಅವಲಕ್ಕಿ ಇದಾವೆ. ತೆಳು ಅವಲಕ್ಕಿ ಏನಾದರೂ ಹಾಕ್ಬೋದು. 1 ಸ್ಪೂನಾಗಷ್ಟು ಮೆಂತ್ಯ ಹಾಕ್ತಾಯಿದ್ದೀನಿ ರೀ. ಈಗ ಇದನ್ನು ಸ್ವಲ್ಪ ಫಸ್ಟ್ ಒಂದ್ಸಲ ನೀರನ್ನು ಹಾಕ್ಕೊಂಡು ಇದನ್ನು ವಾಶ್ ಮಾಡ್ಕೊತೀನಿ ರೀ. ನೋಡಿ, ಈಗ ಈ ನೀರನ್ನು ತೆಗಿತೀನಿ ರೀ. ಇದಕ್ಕೂ ಬೇರೆ ನೀರನ್ನು ಹಾಕ್ತೀನಿ ರೀ. ಇದನ್ನು 5 ಅವರ್ ನೆನೆಸಿ ತೊಗೋತೀನಿ ರೀ ನಾನು ಅದ್ರ ಜೊತೆನೆ. ಆಮೇಲೆ ನೋಡಿ, ಇದನ್ನು ನಾನು ಸಾಯಂಕಾಲ ಬೆಳಗ್ಗೆ ನೆನೆಹಾಕಿದ್ದೆ ರೀ. ನಾನು ಈಗ 11 ಗಂಟೆಗೆ ಅದು ಹಾಕಿದ್ದೆ. ಈಗ 6 ಗಂಟೆಗೆ ಸಂಜೆಗೆ ಇವು ಜೋಳ ಅದೆಲ್ಲನೂ ನೆಂದವ್ರಿ. ನೋಡಿರಿ, ಅದು ಪಾತ್ರೆ ಸಣ್ಣದಾಗಿತ್ತು. ಅದಕ್ಕೆ ಈ ಬೇಳೆ ಅದು ಏನು ಹಾಕಿದ್ದಲ್ರಿ ಅದನ್ನು ನಾನು ಈ ಪಾತ್ರೆ ಒಳಗೆ ಹಾಕ್ಕೊಂಡಿದ್ದೀನಿ. ಇವನು ಚೆನ್ನಾಗಿ ನೆಂದವ್ರಿ. ನೋಡಿರಿ, ಈಗ ಇದರೊಳಗಿನ ನೀರನ್ನು ಇನ್ನೊಂದು ಬಾರಿ ಹಾಕಿ ತೊಳೆದ್ಬಿಟ್ಟು ತೊಗೋತೀನಿ ರೀ ನಾನು. ನೋಡಿ, ಈಗ ಇದನ್ನು ತೊಳೆದ್ಬಿಟ್ಟು ತೊಗೊಂಡಿದ್ದೀನಿ. ಆ ನೆನೆಸಿಟ್ಕೊಂಡಿರುವಂಥ ಜೋಳವನ್ನು ಈಗ ಇದಕ್ಕೆ ಹಾಕೋತೀನಿ ರೀ. ನೋಡಿ, ಇದನ್ನು ಹಾಕ್ಕೊಂಡು ಏನು ಮಾಡ್ತೀನಿ, ಆ ಬೇಳೆ ಅವಲಕ್ಕಿ ಜೋಳ ಎಲ್ಲ ಮಿಕ್ಸ್ ಮಾಡ್ಕೊತೀನಿ ರೀ. ನೋಡಿರಿ, ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಈ ಮಿಕ್ಸಿ ಜಾರಿಗೆ ಹಾಕೋತೀನಿ ರೀ. ಇದನ್ನೀಗ ರುಬ್ಕೊಳ್ಳೋಣ ರೀ. ನೋಡಿ, ಇದನ್ನು ಈಗ ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ ರೀ. ಇದಕ್ಕಿಂತ ನಾನು 6 ಗಂಟೆಗೆ ಕರೆದಿದ್ದೀನಿ ರೀ. ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ರೀ. ಇದನ್ನೊಂದು ಪಾತ್ರೆಗೆ ಹಾಕೋತೀನಿ. ನಾನು 6 ಗಂಟೆಗೆ ಈ ಹಿಟ್ಟನ್ನು ರುಬ್ಬಿ ತೊಗೊಂಡಿದ್ದೀನಿ. ಇದು ಫರ್ಮೆಂಟೇಷನ್ ಈಗ ಥಂಡಿ ಆದಂದ್ರೂ ಫರ್ಮೆಂಟೇಷನ್ ಆಗೇ ಆಗ್ತದೆ ರೀ ಹಿಟ್ಟು. ನೀವು ಇನ್ನೊಂದು ಸ್ವಲ್ಪ ಲೇಟ್ ಮಾಡ್ರೂ ನಡೀತದೆ. ಇಲ್ಲಾಂದ್ರೆ ಹಿಟ್ಟು ಜಾಸ್ತಿನೇ ಹುಳಿ ಬರ್ತದೆ ರೀ ಇದು. ನೋಡಿ, ಎಲ್ಲವನ್ನು ನಾನು ನುಣ್ಣಗೆ ರುಬ್ಕೊಂಡು ತೊಗೊಂಡಿದ್ದೀನಿ ರೀ. ಈಗ ಚಳಿ ಅದ, ಹಿಟ್ಟು ಉಬ್ಬಲ್ಲತ್ತೆ ಏನಿಲ್ಲ ರೀ. ಅದಕ್ಕೆ ನೀವು ಇನ್ನೊಂದು ಸ್ವಲ್ಪ ಲೇಟ್ ಮಾಡಿ ರುಬ್ಕೊಂಡ್ರೂ ನಡೀತದೆ ರೀ. ನೋಡಿ, ಎಲ್ಲವನ್ನು ರುಬ್ಕೊಂಡು ಈ ಪಾತ್ರೆಗೆ ಹಾಕ್ಕೊಂಡಿದ್ದೀನಿ ರೀ. ಇದನ್ನು ನಾನು ಮುಚ್ಚಿ ರಾತ್ರಿ ಇಡೀನೂ ಫರ್ಮೆಂಟೇಷನ್ ಆಗೋಕೆ ಬಿಡ್ತಾಯಿದ್ದೀನಿ. ನೋಡಿರಿ, ಈಗ ಬೆಳಗ್ಗೆ ತೋರಿಸ್ತಾಯಿದ್ದೀನಿ. ನೋಡಿರಿ, ಹಿಟ್ಟು ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ. ನೋಡಿ, ಇನ್ನೂ ಜಾಸ್ತಿ ಹುಳಿ ಬರಬಾರ್ದು ಅಂದ್ರೆ ನೀವೇನು ಮಾಡ್ಬೇಕಂದ್ರೆ ಇನ್ನೊಂದು ಸ್ವಲ್ಪ ಲೇಟ್ ಮಾಡೀನಿ ರುಬ್ಬ್ರಿ. ನೋಡಿ, ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ರೀ ಇದು ಈ ಹಿಟ್ಟು. ಇದನ್ನೊಂದು ಸ್ವಲ್ಪನೇ ನಾನು ಈ ಪ್ಲೇಟನ್ನು ತಕ್ಕೋತೀನಿ ರೀ. ಈಗ ಒಂದು ಸ್ವಲ್ಪ ಹಿಟ್ಟನ್ನು ನಾನು ಇದನ್ನು ಬೇರೆ ಪಾತ್ರೆಗೆ ಹಾಕೋತೀನಿ ರೀ. ನೋಡಿ, ಇಷ್ಟು ಹಿಟ್ಟನ್ನು ನಾನು ಸಪ್ರೇಟಾಗಿ ತೊಗೊಂಡಿದ್ದೀನಿ ರೀ. ನೋಡಿ, ಇದೊಂದು ಸ್ವಲ್ಪ ಗಟ್ಟಿ ಅದ. ಇದಕ್ಕೆ ನಾನು ಸ್ವಲ್ಪ ಉಪ್ಪು ಅದೆಲ್ಲ ಸೇರಿಸ್ಕೊಂಡು ನೀರನ್ನು ಸೇರಿಸ್ಕೊಂಡು ರೆಡಿ ಮಾಡ್ಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಾಗ ಸಕ್ಕರೆನ ಹಾಕ್ತೀನಿ ರೀ. ದೋಸೆ ಕಲರ್ ತುಂಬಾ ಚೆನ್ನಾಗಿ ಬರ್ತದೆ ರೀ. ಒಮ್ಮೆ ಫಸ್ಟಾಗಿ ಮಿಕ್ಸ್ ಮಾಡ್ಕೋತೀನಿ ರೀ. ನೋಡಿ, ಇದು ಗಟ್ಟಿ ಅನ್ಸಕತ್ತದ. ಇದಕ್ಕೊಂದು ಸ್ವಲ್ಪ ನೀರು ಹಾಕೋತೀನಿ ರೀ. ತುಂಬ ಗಟ್ಟಿನೂ ಇರಬಾರ್ದು, ತುಂಬ ತೆಳುವೂ ಇರಬಾರ್ದು, ಆ ರೀತಿ. ನೋಡಿರಿ, ಈಗ ಇದು ಕರೆಕ್ಟಾಗಿ ರೆಡಿ ಆಗಿದೆ. ನಾನು ದೋಸೆಯನ್ನು ಹಾಕಿ ತೋರಿಸ್ತೀನಿ. ನೋಡಿ, ಈ ರೀತಿ ಇರಲಿ ರೀ. ಆಲ್ರೆಡಿ ತವೆನೂ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ರೀ. ನೋಡಿ, ತವೆನೂ ಕಾಯ್ದದೆ ರೀ. ಒಂದು ಸ್ವಲ್ಪ ನೀರಿನಿಂದ ಒರೆಸ್ತೀನಿ ರೀ ಅದನ್ನು. ನೋಡಿರಿ, ಈಗ ದೋಸೆ ಹಾಕ್ತೀನಿ. ಜೋಳದಿಂದ ಮಾಡಿರುವ ದೋಸೆ ಅಂತ ಹೇಳಿ ಗೊತ್ತನೇ ಆಗಲ್ಲ ರೀ. ತುಂಬಾ ಟೇಸ್ಟಿಯಾಗಿರ್ತಾವೆ ರೀ.
ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ, ನೀವು ಎಣ್ಣೆನೂ ಹಾಕ್ಬೋದು ರೀ. ಒಂದು ಸ್ವಲ್ಪ ಶೇಂಗಾ ಚಟ್ನಿನೂ ಹಾಕ್ತೀನಿ ರೀ. ನೋಡಿರಿ ಕಲರ್ ನೋಡಿರಿ ತುಂಬಾ ಎಷ್ಟು ಚೆನ್ನಾಗಿ ಬಂದವೆ. ನೀವು ಸಾಫ್ಟ್ ಬೇಕಂದ್ರೆ ಸಾಫ್ಟನ್ನು ಮಾಡ್ಕೋಬೋದು, ಅಥವಾ ಕ್ರಿಸ್ಪಿ ದೋಸೆನೂ ಮಾಡ್ಕೋಬೋದು. ಇನ್ನೊಂದು ಸ್ವಲ್ಪ ಹೊತ್ತಿಟ್ಟರೆ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಇದು ಕ್ರಿಸ್ಪಿನೂ ಆಗ್ತದೆ ರೀ ದೋಸೆ. ನೋಡಿ ಕಲರ್ನು ತುಂಬಾ ಚೆನ್ನಾಗಿ ಬಂದದ್ರಿ. ಇನ್ನೊಂದು ದೋಸೆನೂ ನಾನು ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ. ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟು ಬೇಯಿಸ್ಕೊಂಡು ಕ್ರಿಸ್ಪಿ ಬೇಕಂದ್ರೆ ಕ್ರಿಸ್ಪಿನೂ ಮಾಡ್ಕೋಬೋದು, ಸಾಫ್ಟೂ ಮಾಡ್ಕೋಬೋದು. ನೋಡಿ ನಾನು ನಿಮಗೆ 2 ದೋಸೆನ ಹಾಕಿ ತೋರಿಸಿದ್ದೀನಿ ನೋಡಿರಿ. ಈ ದೋಸೆ ಅಂತೂ ತುಂಬಾ ಕ್ರಿಸ್ಪಿ ಆಗಿದೆ ರೀ. ಕಲರ್ನು ತುಂಬಾ ಚೆನ್ನಾಗಿ ಬಂದದ ರೀ. ನೋಡಿ ಬಿಸಿ ಬಿಸಿ ಆಗಿರುವಂಥ ಜೋಳದ ದೋಸೆ ರೆಡಿ ಆಗ್ಯಾವ. ನಾನು 2 ಜೋಳದ ದೋಸೆಯನ್ನು ಮಾಡಿ ತೋರಿಸಿದ್ದೀನಿ ರೀ ನಿಮಗೆ. ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸಾಫ್ಟ್ನೂ ಇರ್ತದೆ, ಕ್ರಿಸ್ಪಿನೂ ಇರ್ತದೆ, ಟೇಸ್ಟನ್ನು ತುಂಬಾ ಚೆನ್ನಾಗಿರ್ತದೆ ರೀ. ಆದರೆ ಇದು ಹಿಟ್ಟು ತುಂಬಾ ಹುಳಿ ಬರಬಾರ್ದಂದ್ರೆ ನೀವು ಸ್ವಲ್ಪ ಲೇಟ್ ಮಾಡಿನೇ ರುಬ್ಬಿರಿ. ಭಾಳ ಬೇಗನೆ ರುಬ್ಬಿಟ್ರೆ ತುಂಬಾ ಹುಳಿ ಬಂದು ತುಂಬ ಫರ್ಮೆಂಟೇಷನ್ ಆಗಿರ್ತದೆ ಹಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬಂದಾವ ನೋಡಿರಿ. ಅಕ್ಕಿ ದೋಸೆ ತಿಂದು ಬೋರ್ ಆಗಿತ್ತಂದ್ರೆ ಈ ರೀತಿ ಜೋಳದ ದೋಸೆನ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಎಲ್ಲರಿಗೂ ತುಂಬಾ ಇಷ್ಟ ಆಗ್ತದೆ. ಮತ್ತು ಜೋಳದ ದೋಸೆ ಅಂತ ಹೇಳಿ ಗೊತ್ತನೂ ಆಗಲ್ಲ ರೀ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು. ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.